ಸ್ವಲ್ಪ ಇದ್ದಾಳೆ. ಬಿಜೆಪಿಯವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ. ಆ ಹಿನ್ನೆಲೆಯಲ್ಲಿ ಎಲ್ಲಿ ಬರ್ಬೇಕಪ್ಪ? ಒಂದ್ ಹೆಜ್ಜೆ ಆ ಕಡೆಗೆ ಹೋಗಿ ಅಂತ ಹೆಸರು ಮಗಕ್ಕೆ ಬರ್ತಾ ಇದೆ, ಕ್ಲಾರಿಟಿ ಇಲ್ಲ ಅಂತ. ನಾನು ಗಟ್ಟಿಯಾಗಿರ್ಬೇಕು ಅಂದ್ರೆ ನನಗೆ ಒಂದು 60,000 ಲೀಡ್ ಬೇಕು ಅಂದ್ರಲ್ಲ. 60,000 ಲೀಡು, 47 ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದಿತ್ತು ಅಸೆಂಬ್ಲಿ. ಸೋಮಣ್ಣ ನಿಂತರೂ ಕೂಡ ಕರ್ಕೊಂಡು ಕೆಲಸಗಳು ಕೂಡ 48,000 ಲೀಡ್ ಬಂದಿತ್ತು. ಇವ್ರಿಗೆ ಸುನಿಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸ್ಥಾನಗಳು ಕೂಡ ಕಾಂಗ್ರೆಸ್ ನಾಯಕರುಗಳ ಕುರ್ಚಿಗಳನ್ನ ಭದ್ರಪಡಿಸ್ತಾವ ಅಂತ. ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸ್ಥಾನಗಳು ಕೂಡ ಕಾಂಗ್ರೆಸ್ ನಾಯಕರ ಕುರ್ಚಿಗಳನ್ನ ಭದ್ರಪಡಿಸ್ತಾವ ಅನ್ನೋದೊಂದು ಯಾರಪ್ಪ ಚರ್ಚೆ ಸಾರ್ವಜನಿಕವಾಗಿ ಸರ್, ಸಾರ್ವಜನಿಕರು ಚರ್ಚೆ ಮಾಡಿರೋದಿಲ್ಲ. ಇವೆಲ್ಲ ಜನ ಚರ್ಚೆ ಮಾಡೋದೇ ಇಲ್ಲ. ನಾವು ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ವೋಟ್ ಕೇಳ್ತೀವಿ. ಬಿಜೆಪಿಯವರು ಸುಳ್ಳು ಹೇಳಿದ್ದಾರೆ, ವೈಫಲ್ಯಗಳು. ಸೊ ಇದರ ಆಧಾರದ ಮೇಲೆ ಜನ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸೊ ಹಾಗಾಗಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಭರವಸೆ ಇದೆ. ಸರ್, ಈಗ ಬರದ ವಿಚಾರ ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ಬಾರಿಯೂ ಕೂಡ ಮಳೆ ಪರಿಸ್ಥಿತಿ ಹೇಗಿದೆ, ಬರ ನಿರ್ವಹಣೆ ಹೇಗಾಗ್ತಾ ಇದೆ ಸರ್? ನೀರಿನ ಸಮಸ್ಯೆ ತುಂಬಾ ಆಗಿದೆ. ಎಲ್ಲಿ ನೀರಿನ ಸಮಸ್ಯೆ ಬೆಂಗಳೂರು ಸೇರಿದಂತೆ ಬೇರೆ ಕಡೆ ಎಲ್ಲ ಹೇಳಿದ್ರಪ್ಪ ನಿನಗೆ? ಬೆಂಗಳೂರು ಮತ್ತೆ ನಗರಗಳಲ್ಲೂ ಸರ್. ಎಲ್ಲಿ ಯಾರು ಹೇಳೋದು? ಎಲ್ಲ ಕಡೆ ವರದಿಗಳಾಗ್ತಾ ಇದೆ. ವರದಿಗಳು ಅನೇಕ ವರದಿಗಳು. ಈಗ ಮೈಸೂರಿನಲ್ಲಿ ಆಸ್ತಿ ತೆರಿಗೆ ಹೆಚ್ಚು ಮಾಡಿಲ್ಲ ಅಂತಂದ್ರು ಮೈಸೂರು ಮಿತ್ರದವರು ಬರೆದು ಬಿಟ್ಟಿದ್ದಾರೆ. ಏನ್ ಮಾಡಕ್ಕೆ? ಬೆಂಗಳೂರಲ್ಲಿ ಮೈಸೂರು ಮಿತ್ರದವ್ರು ಯಾರಪ್ಪ? ಮತ್ತೆ ಬರೆದು ಬಿಟ್ಟಿದ್ದಾರೆ. ಏನ್ ಮಾಡೋದು? ನಾನು ಕೇಳಿದೆ, ಎಲ್ಲಿ ನಾವು ಹೆಚ್ಚು ಮಾಡಿದ್ದೀವಿ, ಇಚ್ಛೆ ಮಾಡಿಲ್ಲ ಅಂತ. ಕಮಿಷನರ್ ಕೇಳಿದ್ರೆ ಕಮಿಷನರ್ ನಾನು ಹೇಳೇ ಇಲ್ಲ ಅಂತ ಹೇಳಿ. ಸುಮ್ಮನೆ ಬರೆದು ಬಿಟ್ರೆ ಏನ್ ಮಾಡಕ್ಕೆ ಆಗುತ್ತೆ? ಹಿಂಗೆ ಕೆಲವು ಈ ಅವರೇ ಈ ಊಹಾಪೋಹಗಳ ಮೇಲೆ ಬರೆದು ಬಿಡೋದು. ಈ ಊಹಾಪೋಹ ರಾಜಕೀಯ ಇದೆಯಲ್ಲ, ಸುದ್ದಿ ವರದಿ ಮಾಡೋದು ಇದೆಯಲ್ಲ, ಅದು ಬಹಳ ಡೇಂಜರಸ್. ಬಟ್ ನೀರಿನ ವಿಚಾರದಲ್ಲಿ ಆತರ ಕೇಳಪ್ಪ, ಇಲ್ಲಿ ನಾನು ಹೇಳಿದ್ದೀನಿ ಈಗಾಗಲೇ, ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಇಲ್ಲಿ ಈಗ ಬೋರ್ವೆಲ್ಗಳು ಬತ್ತೋಗಿದ್ರೆ ಅಂತ ಕಡೆ ನೀರು ಬರದೇ ಇದ್ರೆ ಅಂತ ಕಡೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡಿ ಅಂತ ಹೇಳಿದ್ದೀನಿ. ಮನಿ ಇಸ್ ನಾಟ್ ಎ ಪ್ರಾಬ್ಲಮ್. ಎಷ್ಟು ದುಡ್ಡು ಖರ್ಚಾದರೂ ಕೂಡ ಕುಡಿ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.